ತುಳಸಿ ಟೆರೆಸ್ ಗಾರ್ಡನ್. ನಮ್ಮ ಚಾನಲ್ನ ನೀವು ಮೊದಲನೇ ಬಾರಿ ನೋಡ್ತಾ ಇದ್ದರೆ, ನಾವು ಮಾಡ್ತಿರೋವಂಥ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಅದರಲ್ಲಿ ಆಲ್ ನೋಟಿಫಿಕೇಷನ್ಸ್ನ ಪ್ರೆಸ್ ಮಾಡಿ. ಹೀಗೆ ಮಾಡಿದ್ದಲ್ಲಿ ನಾವು ಹಾಕೋವಂಥ ಪ್ರತಿ ವಿಡಿಯೋಸು ನೀವು ಕೂಡಲೇ ನೋಡ್ಬೋದು. ಲಾಸ್ಟ್ ವಿಡಿಯೋಸಲ್ಲಿ ಬಹಳಷ್ಟು ಜನ ಕಾಮೆಂಟ್ಸ್ ಮಾಡಿದ್ದಾರೆ. ಅದರಲ್ಲಿ ಮೇಜರ್ ಆಗಿ ಗೊಬ್ಬರದ ಬಗ್ಗೆ ಕೇಳಿದ್ದಾರೆ. ನಾವು ಪಾಟ್ ಮಿಕ್ಸಿಂಗ್ ಟೈಮಲ್ಲಿ ಹಸುವಿನ ಗೊಬ್ಬರ ಹಾಕೋತೀವಿ. ಇನ್ನು ಮಿಕ್ಕಿದ ಟೈಮಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ ಹಾಗೆ ಅದ್ರ ಜೊತೆಗೆ ಕಿಚನ್ ವೇಸ್ಟಿಂದ ತಯಾರಾಗಿರುವಂತಹ ಗೊಬ್ಬರವನ್ನು ಹಾಕೋತೀವಿ. ಲಿಕ್ವಿಡ್ ಫರ್ಟಿಲೈಸರ್ಸ್ ಹಾಗೆ ಕಿಚನ್ ವೇಸ್ಟಿಂದ ಪ್ರಿಪೇರ್ ಮಾಡುವಂತಹ ಗೊಬ್ಬರನ ಹೇಗೆ ಮಾಡೋದು ಅಂತ ನಾವು ನಿಮಗೆ ಮುಂದಿನ ವಿಡಿಯೋಸಲ್ಲಿ ತಿಳಿಸ್ಕೊಡ್ತೀವಿ. ಬನ್ನಿ, ಫ್ರೂಟ್ಸ್ದು ಪಾಟ್ ಮಿಕ್ಸಿಂಗ್ ಹೇಗೆ ಅಂತ ಈಗ ನಾವು ತಿಳ್ಕೊಳ್ಳೋಣ. ಪರಂಗಿ ಹಣ್ಣಿನ ಗಿಡ, ಇದನ್ನು ಹಾಕಿ ನಾವು 3.5 ತಿಂಗಳಾಯಿತು. ಮತ್ತು ಇದಕ್ಕೆ ನಾವು 1.5 ಅಡಿಯಿಂದ 2 ಅಡಿ ಟಬ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಮತ್ತು ಪಾಟ್ ಮಿಕ್ಸಿಂಗ್ 45% ಮಣ್ಣು, 40% ಗೊಬ್ಬರ, 5% ಕೋಕೋಪೀಟ್, 10% ನೀಮ್ ಕೇಕ್ನ ಯೂಸ್ ಮಾಡ್ಕೊಂಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಗಿಡ. ಸ್ಟ್ರಾಬೆರಿ ಗಿಡ, ಇದನ್ನು ನಾವು 1 ಅಡಿ ಉದ್ದ, 1/2 ಅಡಿ ಅಗಲ ಇರುವಂತಹ ಹ್ಯಾಂಗಿಂಗ್ ಪಾಟ್ನಲ್ಲಿ ಹಾಕಿದ್ದೀವಿ. ಈ ಗಿಡ ಹಾಕಿ ನಾವು 5 ಮಂತ್ಸ್ ಆಯಿತು. ಇದಾಗಲೇ ಹಣ್ಣು ಬಿಡ್ತಾ ಇದೆ ನೋಡಿ. ಇದರ ಪಾಟ್ ಮಿಕ್ಸಿಂಗ್ 30% ಮಣ್ಣು, 30% ಗೊಬ್ಬರ, 30% ಕೋಕೋಪೀಟ್, 10% ನೀಮ್ ಕೇಕ್. ಪ್ಯಾಷನ್ ಫ್ರೂಟ್ ಬಳ್ಳಿ, ಇದನ್ನು ನಾವು ನಮ್ಮನೇಲಿ ವೇಸ್ಟ್ ಆಗಿರೋ ವಾಟರ್ ಕ್ಯಾನಲ್ಲಿ ಹಾಕಿದ್ದೀವಿ. ಇದರ ಮೆಷರ್ಮೆಂಟ್ 15x12 ಇಂಚಸ್. ಇದನ್ನು ಹಾಕಿ 2 ತಿಂಗಳಾಯಿತು. ಪಾಟ್ ಮಿಕ್ಸಿಂಗ್ 50% ಮಣ್ಣು, 40% ಗೊಬ್ಬರ, 10% ನೀಮ್ ಕೇಕ್. (15 x 12 ಇಂಚಸ್ ಗ್ರೋ ಬ್ಯಾಗ್). ಇದರಲ್ಲಿ ಅಂಜೂರ ಗಿಡ ಹಾಕಿದ್ದೀವಿ. ಆಲ್ರೆಡಿ ಹಣ್ಣು ಬಿಡ್ತಾ ಇದೆ ನೋಡಿ. ಇದು ಹಾಕಿ ನಾವು 6 ಮಂತ್ಸ್ ಆಯಿತು. ಪಾಟ್ ಮಿಕ್ಸಿಂಗ್ 40% ಮಣ್ಣು, 30% ಗೊಬ್ಬರ, 15% ಮರಳು, 10% ನೀಮ್ ಕೇಕ್, ಮತ್ತು ಇದಕ್ಕೆ 5% ಕಡಲೆಕಾಯಿ ಹಿಂಡಿನ ಯೂಸ್ ಮಾಡ್ಕೊಂಡಿದ್ದೀವಿ. ಡ್ರ್ಯಾಗನ್ ಫ್ರೂಟ್ ಗಿಡ, ಇದನ್ನು ನಾವು 1.5 ಅಡಿಗೆ 2 ಅಡಿ ಟಬ್ನಲ್ಲಿ ಹಾಕಿದ್ದೀವಿ. ಇದು ಹಾಕಿ ನಾವು 1 ವರ್ಷ ಆಯಿತು. ಆದರೆ ಇದು ಬೆಳೆಯೋದು ತುಂಬ ಅಂದರೆ ತುಂಬ ನಿಧಾನ. ಪಾಟ್ ಮಿಕ್ಸಿಂಗ್ ಮಣ್ಣು 50%, ಗೊಬ್ಬರ 40%, ನೀಮ್ ಕೇಕ್ 10%. ದಾಳಿಂಬೆ ಹಣ್ಣಿನ ಗಿಡ ನೋಡಿ ಎಷ್ಟು ಬುಷಿಯಾಗಿ ಬಂದಿದೆ. ಇದನ್ನು ಹಾಕಿ ನಾವು ಆಲ್ಮೋಸ್ಟ್ 8 ಮಂತ್ಸ್ ಆಯಿತು. ಇದನ್ನು 1.5 ಅಡಿಯಿಂದ 2 ಅಡಿ ಟಬ್ಬಲ್ಲಿ ಹಾಕಿದ್ದೀವಿ. ಆಲ್ರೆಡಿ ಒಂದ್ಸಲಿ ಹಣ್ಣು ಬಿಟ್ಟಾಗಿದೆ. ಮತ್ತೆ ಇವಾಗ ಸೆಕೆಂಡ್ ಟೈಮ್ ಬಿಡ್ತಾ ಇದೆ ನೋಡಿ. ಮತ್ತೆ ಹೂ ಕಟ್ಟಿದೆ, ಕಾಯಿ ಕಟ್ಟಿದೆ ನೋಡಿ. ಇದರ ಪಾಟ್ ಮಿಕ್ಸಿಂಗ್ 40% ಮಣ್ಣು, 40% ಗೊಬ್ಬರ, 10% ನೀಮ್ ಕೇಕ್, 10% ಕೋಕೋಪೀಟ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಮಾವಿನಕಾಯಿ ಗಿಡ, ಇದನ್ನು ಹಾಕಿ ನಾವು 6 ಮಂತ್ಸ್ ಆಯಿತು.
ಇದನ್ನು ನಾವು 1.5 ಅಡಿಗೆ 2 ಅಡಿ ಟಬ್ನಲ್ಲಿ ಹಾಕಿದ್ದೀವಿ. ಇದರ ಪಾಟ್ ಮಿಕ್ಸಿಂಗ್ 40% ಮಣ್ಣು, 35% ಗೊಬ್ಬರ, 10% ಕೋಕೋಪೀಟ್, 10% ನೀಮ್ ಕೇಕ್ ಮತ್ತು 5% ಕಡಲೆಕಾಯಿ ಹಿಂಡಿ. ಥ್ಯಾಂಕ್ ಯು.